ಅಲ್ಲಪ್ಪ, ಎಣ್ಣೆ ನಮ್ದು ಊಟ ನಮ್ದು ಆಡೋದಷ್ಟೇ. ಈ ಕಳ್ಳರು ಕಾಂಗ್ರೆಸ್ ಅವರು ಎಣ್ಣೆನೂ ನಮ್ದೆ, ಊಟನೂ ನಮ್ದೆ, ಚೇರು ನಮ್ದೆ, ಬಾರು ನಮ್ದೆ, ದುಡ್ಡು ಮಾತ್ರ ನಿಮ್ದು. ಫ್ರೀಯಾಗಿ ಬರ್ತಾರೆ, ಎಲ್ಲ ಎಣ್ಣೆನೂ ಹೊಡಿತಾರೆ, ಆಮೇಲೆ ಊಟನೂ ಮಾಡ್ತಾರೆ, ಕೊನೆಗೆ ಬಾರ್ನಲ್ಲಿ ಚೇರ್ ಇರೋದು, ಟೇಬಲ್ ಇರೋದು ಅದು ಎತ್ಕೊಂಡು ಹೊರಟೋಗ್ತಾರೆ. ಅಷ್ಟು ಕಟಕರು ಇವ್ರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ, ಬಿಟ್ಬಿಟ್ಟಿದ್ದಾರೆ. 1 ವರ್ಷ ಆಯ್ತು, ಒಂದು ಡೆವಲಪ್ಮೆಂಟ್ ಇಲ್ಲ. ಬೆಂಗಳೂರಲ್ಲಿ ಒಂದು ಫ್ಲೈಓವರ್ ಕಟ್ಟಿಲ್ಲ, ಕಸ ಗುಡ್ಸೋರ್ಗೆ ಸಂಬಳ ಕೊಟ್ಟಿಲ್ಲ. ಇವತ್ತು ನೋಡಿದೆ ಅವ್ರ್ಯಾರು ಟೀಚರ್ಸ್ಗಳಿಗೆ 1 ವರ್ಷ ಆಗೈತೆ ಸಂಬಳ ಕೊಟ್ಟಿಲ್ಲ, ಅಡಾಕಾಗಿ ನೇಮಕ ಮಾಡಿದ್ದಾರೆ. ಅದು ಎಷ್ಟು? 8,000 ರೂಪಾಯಿ ಟೀಚರ್ಗಳಿಗೆ. ಪಾಟೋಲ್ಗಳು ಇಡೀ ಬೆಂಗಳೂರಲ್ಲಿ ಅವಾಗ ಹೇಳಿದ್ರು ಏನಪ್ಪಾ ಬೆಂಗಳೂರನ್ನ ಹಾಳು ಮಾಡಿಬಿಟ್ರಿ ಅಂತ. ಈಗ ಯಾರು ಹಾಳು ಮಾಡಿದ್ದಾರೆ? ಡಿ ಕೆ ಶಿವಕುಮಾರ್ ಅವರೇ. ಎಲ್ಲಿ ನೋಡಿದ್ರು ಗುಂಡಿ, ಪತ್ತೆನೇ ಇಲ್ಲಲ್ಲ. ಅದೇನೋ ಬ್ರ್ಯಾಂಡ್ ಬೆಂಗಳೂರಂತೆ, ಬೆಂಗಳೂರನ್ನ ಹೊಡಿತೀರಿ ಅಂತ ಹೇಳಿದ್ರು, ಬೆಂಗಳೂರನ್ನ ಭಾಗ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನಾಚಿಕೆ ಆಗಲ್ವ ನಿಮ್ಗೆ? ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದು. ಬೆಂಗಳೂರು ಒಂದು ಬ್ರ್ಯಾಂಡ್ ಇದೆ, ವಿಶ್ವದಲ್ಲಿ ಒಂದು ಬ್ರ್ಯಾಂಡ್ ಇದೆ. ಅದನ್ನು ಭಾಗ ಮಾಡಿದ್ರೆ ನಿಮ್ ಕಾಂಗ್ರೆಸ್ ಆಫೀಸ್ನ ಭಾಗ ಮಾಡಕ್ ಬಿಡ್ತಾರೆ ಜನ. ಹುಷಾರಾಗಿರಿ, ಭಾಗ ಮಾಡಿದ್ರೆ ಕಾಂಗ್ರೆಸ್ ಆಫೀಸನ್ನ ಯಾರನ್ನೋ ಓಲೈಸಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಇವತ್ತೇನಾದ್ರೂ ಚುನಾವಣೆ ಮಾಡಿ, ಚುನಾವಣೆ ಕರ್ನಾಟಕದಲ್ಲಿ ನಡೆದ್ರೆ ನಿಮಗೆ ಒಂದು ಡಿಪಾಸಿಟ್ ಕೂಡ ಬರಲ್ಲ, ಒಂದು ಕ್ಷೇತ್ರದಲ್ಲೂ ಡಿಪಾಸಿಟ್ ಬರಲ್ಲ. ಯಾಕಂದ್ರೆ 143 ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಬಂದಿದೆ. 143, 224ರಲ್ಲಿ. ಇವತ್ತು ಕಾರ್ಪೊರೇಷನ್ ಚುನಾವಣೆ ನಡೆದ್ರು ಇವ್ರು ಯಾರಿಗೂ ಡಿಪಾಸಿಟ್ ಬರಲ್ಲ ಕಾಂಗ್ರೆಸ್ ಅವರಿಗೆ. ಬೆಂಗಳೂರಲ್ಲಿರೋ 5 ಕ್ಷೇತ್ರಗಳು ಗೆದ್ದಿದ್ದೀರಿ, ಮೊದಲು 4 ಗೆದ್ದಿದ್ರಿ. ಈ ಬಾರಿ ಬೆಂಗಳೂರಲ್ಲಿ 5 ಗೆದ್ಬಿಟ್ಟಿದ್ದೀರಿ ನಾವು. ಇವ್ರ ಯೋಗ್ಯತೆ ಏನು ಅಂತ ಗೊತ್ತಾ? ಯಾವುದನ್ನು 2000 ಗೆದ್ದಿಲ್ಲ, ಎಲ್ಲ ಲಕ್ಷದ ಮೇಲೆ ಗೆದ್ದಿರೋದೆಲ್ಲ, ಲಕ್ಷದ ಮೇಲೆ ಗೆದ್ದಿರೋದು. ಜನವಿರೋಧಿ ಆಗಿರುವಂತ ಈ ಸರ್ಕಾರಕ್ಕೆ ಎಷ್ಟು ಕಿವಿ ಹಿಂಡಿದ್ರು ಅವ್ರಿಗೆ ಕೇಳ್ತಾ ಇಲ್ಲ. ಆತ್ಮೀಯರೇ, ಈ ಒಂದು ಹೋರಾಟ ಏನ್ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್, ಅವ್ರು ಹೇಳುವಂಥದ್ದು ಈ ಏರಿಕೆ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲೂ ಹೆಚ್ಚಿನ ಬೆಲೆ ಇದೆ, ಅಲ್ಲಿ ಜಾಸ್ತಿ ಬೆಲೆ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ತಮಿಳುನಾಡಿನಲ್ಲಿ ಜಾಸ್ತಿ ಇದೆ, ಆಂಧ್ರದಲ್ಲಿ ಜಾಸ್ತಿ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ನಾವು ಬೆಲೆ ಏರಿಕೆಯನ್ನ ಮಾಡುವಂತ ಬುದ್ಧಿವಂತಿಕೆ ಇವ್ರು ನೋಡಿ ಏನ್ ಸಮಜಾಯಿಸಿ ಕೊಡ್ತಾ ಇದ್ದಾರೆ. ಅಕ್ಕಪಕ್ಕ ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ, ಹಾಗಾಗಿ ನಾವು ಬೆಲೆ ಏರಿಸಿದೀವಿ. ಅದೇ ಒಬ್ಬ ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು 1 ರೂಪಾಯಿ ಹಣವನ್ನ ಕೋವಿಡ್ ಟೈಮ್ ನಲ್ಲಿ ಏರಿಕೆ ಮಾಡಿತ್ತು. ಕೋವಿಡ್ ನಲ್ಲಿ ಹಣ ಸಂಗ್ರಹಣೆ ಆಗ್ತಿರ್ಲಿಲ್ಲ, ರಾಜ್ಯದಲ್ಲಿ ಬಹಳ ಸಂಕಷ್ಟದಲ್ಲಿತ್ತು. 2 ವರ್ಷ ಕಾಲ ಬಹಳ ಕಷ್ಟದ ಕಾಲ ಆಗಿತ್ತು. ಯಾವ ಹಣ ಸಂಗ್ರಹಣೆ, ಟ್ಯಾಕ್ಸ್ ಕಲೆಕ್ಷನ್ ರಾಜ್ಯದಲ್ಲಿ ಆಗ್ತಿರ್ಲಿಲ್ಲ. ಅಂತ ಒಂದು ಕಷ್ಟ ಕಾಲದಲ್ಲಿ 1 ರೂಪಾಯಿ ಹೆಚ್ಚಿಸಿದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದಂತ ಮಾತುಗಳನ್ನ ನೀವು ನೆನ್ನೆ ಕೇಳಿದ್ದೀರಾ. ಪ್ರತಿಪಕ್ಷದ ನಾಯಕರು ವಿಡಿಯೋ ಹಾಕಿ ತೋರಿಸಿದ್ದಾರೆ. 1 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಏನೆಲ್ಲ ಹಣದುಬ್ಬರ ಆಗ್ಬೋದು, ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ಹೋಟೆಲ್ ನಲ್ಲಿ ತಿಂಡಿ ಬೆಲೆ ಜಾಸ್ತಿ ಆಗುತ್ತೆ, ಬಸ್ಸಿನ ದರ ಜಾಸ್ತಿ ಆಗುತ್ತೆ, ಹಾಲಿನ ಜಾಸ್ತಿ ಆಗುತ್ತೆ, ಎಲ್ಲಾ ಬೆಲೆಗಳು ಜಾಸ್ತಿ ಆಗುತ್ತೆ ಅಂತ ತಿಳುವಳಿಕೆಯನ್ನು ಕೊಟ್ಟಂತ ಈ ಮಹಾಪುರುಷರು ಇವತ್ತು ಇದ್ದಕ್ಕಿದ್ದ ಹಾಗೆ 3 ರೂಪಾಯಿ ಹೆಚ್ಚಿಸುವಂತ ಯಾವ ನ್ಯಾಯಬದ್ಧವಾಗಿದೆ ಇವರ ಕ್ರಮ ಅಂತ ನೀವು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ನಾವು ಇವತ್ತು ಸೇರಿದ್ದೀವಿ. ಇಂಥ ಸಿದ್ದರಾಮಯ್ಯನವರು ಅವರ ಸರ್ಕಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ಫೈನಾನ್ಸ್ ಸೆಕ್ರೆಟರಿ ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ನಾವು ಸರ್ಪ್ಲಸ್ ಇದ್ದೀವಿ, ಹಣದ ಕೊರತೆ ಇಲ್ಲ, ಯಾವ ಬೆಲೆ ಏರಿಕೆನೂ ನಾವು ಮಾಡಬೇಕಾಗಿಲ್ಲ, ಯಾವ ಅಭಿವೃದ್ಧಿಯ ಕೆಲಸ ಮಾಡ್ಲಿಕ್ಕೂ ನಮ್ಗೆ ಹಣದ ಕೊರತೆ ಇಲ್ಲ, ಗ್ಯಾರಂಟಿ ಕೊಡ್ಲಿಕ್ಕೆ ಹಣದ ಕೊರತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮೇ ತಿಂಗಳಲ್ಲೂ ಸಿದ್ದರಾಮಯ್ಯನವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ ಯಾವ ಹಣದ ಕೊರತೆ ಇಲ್ಲ, ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಅಂತ. ಇಷ್ಟೆಲ್ಲ ಹೇಳಿ ಇದ್ದಕ್ಕಿದ್ದ ಹಾಗೆ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಯಾವ ರೀತಿ ಇವರು ಅದನ್ನ ಸಮಜಾಯಿಸ್ಕೋತಾರೆ, ಯಾವ ರೀತಿ ಇವರ ನಡವಳಿಕೆ ಇದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ.